ಚೂರೆಲ್ಲ ವಿಡಿಯೋ ತೆಗಿತಾರೆ ಪರವಾಗಿಲ್ಲ. ಒಂದು ಸೆಕೆಂಡ್ ಸರ್, ರೆಕಾರ್ಡ್ ಕೊಟ್ಟಿಲ್ಲ. ಒಂದು ಸೆಕೆಂಡ್ ಈ ಕಡೆ ಸರ್. ಅದಕ್ಕೊಂದು ಮೆಸೇಜ್ ಬರುತ್ತೆ. ಮೆಸೇಜ್ 529 ಆಗಿದೆಯಾ? ಅದಾಗಿದೆ. ಲಾಗಿನ್ ಪೇಜ್ಗೆ ಹೋದರೆ ಕೋವಿನ್ 2 ಅಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ಜನಸಾಮಾನ್ಯರಿಗೆ ಕೂಡ ಲಭ್ಯವಿರುತ್ತವೆ. ಇದು ಮೊದಲನೇದಾಗಿ 2 ಕ್ಯಾಟಗರಿ, ಅಂದರೆ 60 ವಯಸ್ಸಿಗಿಂತ ಹೆಚ್ಚಿರುವವರು ಹಾಗೂ 45ರಿಂದ 59 ವಯಸ್ಸೊಳಪಟ್ಟು ಕೋಮಾರ್ಬಿಡಿಟಿ ಇರುವವರಿಗೆ ಈ ಹಂತದಲ್ಲಿ ಕವರ್ ಮಾಡುತ್ತೀವಿ. ಮೊದಲನೇ 4 ದಿನ ಮಾರ್ಚ್ 1ನೇ ತಾರೀಕಿಂದ ಮಾರ್ಚ್ 4ನೇ ತಾರೀಕು ತನಕ 9 ಕೇಂದ್ರಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಲಸಿಕೆ ಕಾರ್ಯಕ್ರಮ ಇರ್ತವೆ. ಇದರಲ್ಲಿ 7 ಸರ್ಕಾರಿ ಹಾಸ್ಪಿಟಲ್ಸ್ ಅಂದರೆ ತಾಲೂಕು ಮಟ್ಟದ ಆಸ್ಪತ್ರೆಗಳು ಹಾಗೂ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಇರುತ್ತದೆ. ಅದಲ್ಲದೆ 2 ಖಾಸಗಿ ಕೇಂದ್ರ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಗೂ ಸ್ಯಾಂಜೋ ಹಾಸ್ಪಿಟಲಲ್ಲಿ ಕೂಡ ಇರುತ್ತವೆ. Introduce myself. I am Professor S. Papanna, retired Professor of Engineering College, Mandya. I have taken vaccination today by about 12:45. I felt extremely happy. I didn't feel any pain out of this. ಯಾರು ಏನೇನು ಹೇಳ್ತಾ ಇದ್ರು, ತುಂಬ ಭಯ ಆಗುತ್ತೆ, ಪೇಯ್ನ್ ಆಗುತ್ತೆ, ಹೆದರಿಕೆ ಅಂತ ಏನೂ ಇಲ್ಲ. I didn't feel any pain of this. I am really very comfortable. I advise all the others, don't feel any pain. Come and take the vaccination and be comfortable. God will definitely help you. ಸೊ ನಮ್ಮ ಜಿಲ್ಲೆಯಲ್ಲಿ 1,48,000 ಜನರ ಗುರಿ ಇದೆ. ಏನು ಈ ಮೂಲಕ ನಾವು ಪ್ರಾರಂಭಿಸಿದ್ದೀವಿ, ಇದೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲ ಕಡೆ ನಾವು ಇಷ್ಟಲ್ಲೇ ಮೋಸ್ಟ್ಲಿ ಮುಂದಿನ ವಾರದಿಂದ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಸೊ ಇದರಲ್ಲಿ ಏನಾಗಿದೆ, 45 ವರ್ಷದ ಮೇಲ್ಪಟ್ಟವರು ಕೋಮಾರ್ಬಿಡ್ ಅಂದರೆ ಒಂದು 20 ಕಾಯಿಲೆಗಳನ್ನು ಮೆನ್ಷನ್ ಮಾಡಲಾಗಿದೆ. ಸೊ ಅದರಲ್ಲಿ ಇದ್ದರೆ ಪ್ರೈವೇಟಲ್ಲಿ ಅವರು ಗುರುತಿನ ಚೀಟಿಯನ್ನು ತೊಗೊಂಡು ಬಂದು ಅದು ಹಾಕ್ಸ್ಕೋಬೋದು. ಪ್ರೈವೇಟಲ್ಲಿ 2 ಇನ್ಸ್ಟಿಟ್ಯೂಷನ್ಸ್ ನಾವು ಇಲ್ಲಿ ಗುರುತಿಸಿದ್ದೀವಿ. ಅದರಲ್ಲಿ 250 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ಅದೇ ಗೌರ್ಮೆಂಟಲ್ಲಿ ಆದರೆ ಫ್ರೀಯಾಗಿ ಚಾರ್ಜ್ ಮಾಡಲಾಗುತ್ತೆ. ಸೊ ಇದು ಎಲ್ಲರೂ ಗಮನಕ್ಕೆ ಕೂಡ. ಇನ್ನೊಂದು ಏನಂತ ಅಂದರೆ, ಈಗ ಆಲ್ರೆಡಿ ನಮ್ಮ ಸುಮಾರು ಪ್ರೈವೇಟ್ ಡಾಕ್ಟರ್ಸ್, ಹೆಸರಂಥ ಪ್ರೈವೇಟ್ ಡಾಕ್ಟರ್ಸ್ ಕೂಡ ಈಗ ಆಲ್ರೆಡಿ ವ್ಯಾಕ್ಸಿನ್ನ ತೊಗೊಂಡಿದ್ದಾರೆ. ಅವರು ಕೂಡ ಯಾವುದೇ ಥರದ ರಿಯಾಕ್ಷನ್ ಆಗಲಿ ಇನ್ನೊಂದಾಗಲಿ ಆಗಿಲ್ಲ.